ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಜುಲೈ 23, 2026ರಂದು ಅಯೋಧ್ಯೆ ಶ್ರೀ ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಖಂಡಿಸಿ ಮೈಸೂರು ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಪಂಜಿನ ಮೆರವಣಿಗೆ ನಡೆಸಿ ಪ್ರತಿಭಟನೆಯಲ್ಲಿ ಗಾಂಧಿ ಚೌಕ ತಲುಪಿ ಮುಕ್ತಾಯಗೊಂಡಿತು. ಈ ಪ್ರತಿಭಟನೆಯಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದ ಗೋಪಿನಾಥ್ ಪಳನಿಯಪ್ಪನ್, ಬಿಎಂ ಇ ಸಂದೀಪ್, ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಎಂಕೆ ಸೋಮಶೇಖರ್, ಕಾಂಗ್ರೆಸ್ ನಗರಾಧ್ಯಕ್ಷ ಆರ್ ಮೂರ್ತಿ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್, ಪಕ್ಷದ ಮುಖಂಡರಾದ ಕೆ ಮಹೇಶ್, ಲತಾ ರಂಗನಾಥ್, ಎಂ ಮಹೇಂದ್ರ, ರಘುರಾಜೇರಸ್ ಸೇರಿದಂತೆ ನೂರಾರು ಮಂದಿ ಪಂಜಿನ ಮೆರವಣಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಲೀಡರು ಆದ್ರೆ ನಾನು ಮಾತ್ರ ಇವತ್ತು ಮೋದಿ ವಿರುದ್ಧವಾಗಿ, ಈ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿತೀನಿ ಅಂತ ಹೇಳಿ ಆ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದಾರೆ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಒಂದ್ಸಲ ಗಮನಿಸಿ ನೋಡಿ. ಅವ್ರು ಹೇಳ್ತಾ ಇದ್ದಾರೆ, ಒಬ್ಬ ಹುಡುಗನಿಗೆ ನಾನು ಈಗ ಬರ್ಬೇಕಾದ್ರೆ ತೋರಿಸ್ತಾ ಇದ್ದ ಒಬ್ಬ ಹುಡುಗ ಟಿವಿಯಲ್ಲಿ ಹೇಳ್ತಾ ಇದ್ದಾನೆ, ಇದೇ ಬೆರಳಲ್ಲಿ ನಾನು ಮೋದಿಗೆ 3 ಸರ್ತಿ ಓಟ್ ಹಾಕಿದ್ದೀನಿ ಅಂತ ತೋರಿಸ್ತಾನೆ. ಆ ಹುಡುಗ ತೋರಿಸ್ತಾನೆ, ಇದೇ ಬೆರಳಲ್ಲಿ ನಾನು ಬಿಜೆಪಿಗೆ 3 ಸಲ ಓಟ್ ಹಾಕಿದ್ದೀನಿ. ಆದ್ರೆ ಇವತ್ತು ನಕಲಿ ಪೊಲೀಸರನ್ನ ಬಿಟ್ಟು ನನ್ನ ಈ ಬೆರಳನ್ನ ಮುರಿದಿದ್ದಾರೆ ಬಿಜೆಪಿಯವರು. ಉಸಿರಿರೋ ತನಕ ನಾವ್ ಯಾವತ್ತೂ ಕೂಡ ಅವ್ರಿಗೆ ಓಟ್ ಹಾಕಲ್ಲ ಅಂತ ಹೇಳಿ ಆ ಹುಡುಗ ತನ್ನ ಮುರಿದೋಗಿರೋ ಬೆರಳನ್ನ ಮಾಧ್ಯಮದವ್ರ ಮುಂದೆ ತೋರಿಸ್ತಾ ಇದ್ದಾನೆ. ನೀವು ನೋಡ್ತಾ ಇದ್ದೀರಾ, ಇವರೇ ಹುಡುಗರನ್ನ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಂತ ಹೋರಾಟ ಅದು. ಮಹಾತ್ಮ ಗಾಂಧೀಜಿಯವರು ತೋರಿಸಿದಂತ ಶಾಂತಿ ಮಾರ್ಗದಲ್ಲಿ ಅಲ್ಲೊಂದು ಚಳವಳಿ ನಡೀತಾ ಇತ್ತು. ಯಾರು ಎಲ್ಲಾ ಹುಡುಗರು ಕೂಡ ಪೊಲೀಸ್ನವ್ರು ಲಾಠಿ ಹಿಡ್ಕೊಂಡು ಬಂದ್ರೆ ಆ ಲಾಠಿಗೆ ಪ್ರತಿಯಾಗಿ ಗುಲಾಬಿ ಹೂವ ಕೊಟ್ಟು ಹೇಳ್ತಾ ಇದ್ರು, ಸರ್ ನಾವಿಲ್ಲಿ ದೌರ್ಜನ್ಯ ಮಾಡಬೇಡಿ ನಮ್ಮ ಮೇಲೆ, ನಾವು ಈ ದೇಶಕ್ಕೋಸ್ಕರ ಬಂದಿದ್ದೀವಿ, ನಾವು ಸತ್ತು ಹೋಗಿರುವಂತಹ ಅಮಾಯಕರ ಪ್ರಾಣಗಳಿಗೆ ಬೆಲೆ ಕೇಳೋದಕ್ಕೋಸ್ಕರ ಬಂದಿದ್ದೀವಿ, ನೀವ್ಯಾರು ಕೂಡ ದೌರ್ಜನ್ಯ ಮಾಡಬೇಡಿ ಅಂತ ಹೇಳಿ ಗುಲಾಬಿ ಹೂವ ಕೊಟ್ಟು ಹುಡುಗರು ಪ್ರಶ್ನೆ ಕೇಳಿದ್ರು. ಆದ್ರೆ ಇವತ್ತು ಬಿಜೆಪಿ ಮಾಡಿದ್ದೇನು ಅಂತಂದ್ರೆ, ಆ ಹೋರಾಟವನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಎಬಿವಿಪಿಯ ಗೂಂಡಾಗಳಿಗೆ ಪೊಲೀಸರ ವೇಷ ಹಾಕಿ ಅವರ ಕೈ ಲಾಠಿ ಕೊಟ್ಟು ಅವರನ್ನ ಆ ಜಾಗಕ್ಕೆ ವಿದ್ಯಾರ್ಥಿಗಳ ವೇಷದಲ್ಲಿ ನುಗ್ಗಿಸಿ ಗಲಾಟೆ ಮಾಡಿಸಿ ಇವತ್ತು ಇಡೀ ಭಾರತ ದೇಶದಲ್ಲಿ ಆ ಯುವಕರನ್ನ ಪಾಕಿಸ್ತಾನಿ ಏಜೆಂಟ್ ಅಂತ ಕರೀತಾ ಇದ್ದಾರೆ. ಎಚ್ಚರಿಕೆ ವಹಿಸಿ. ಆ ನಾಟಕ ಏನು ಅಂತಂದ್ರೆ ಯಾರೋ ಹರೀಶ್ ಅನ್ನುವಂತ ಶಾಸಕನ ಮುಂದೆ ಕಾಂಗ್ರೆಸ್ನವರು ಮೊಟ್ಟೆ ನೋಡಿದ್ರು ನಾಟಕ ಶುರು ಮಾಡಿದ್ದಾರೆ. ಆ ನಾಟಕ ಯಾಕೆ ಶುರುವಾಗಿದೆ ಗೊತ್ತೇನೋ, ಅವ್ರಿಗೆ ದೆಹಲಿಯಲ್ಲಿ ನಡೀತಾ ಇರುವಂತ ಹೋರಾಟದ ಬಗ್ಗೆ ಕರ್ನಾಟಕದ ಮಾಧ್ಯಮಗಳು ಚರ್ಚೆ ಮಾಡಬಾರದು, ಅದಕ್ಕೋಸ್ಕರ ಅದನ್ನು ದಿಕ್ತಪ್ಪಿಸೋದಕ್ಕಾಗಿ ಇವತ್ತು ಆ ಒಂದು ಬಿಜೆಪಿಯವರ ನಾಟಕವನ್ನ, ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಕದ್ದವರು, ರಾಮನ ಬೆಳ್ಳಿಯನ್ನ ಕದ್ದವರು, ರಾಮನ ಎಲ್ಲ ಏನು ಇಟಿಕೆಯನ್ನ ಹಿಡಿದು ಇವತ್ತು ರಾಮನ ಎಲ್ಲ ಕಾಣಿಕೆಗಳನ್ನ ಲೂಟಿ ಮಾಡಿದಂತ RSS ಮತ್ತು ಬಿಜೆಪಿ ಅವರಿಗೆ ಧಿಕ್ಕಾರವನ್ನ ಕೂಗ್ತಾ ನಾನು 3 ಸ್ಲೋಗನ್ಗಳನ್ನ ಹೇಳ್ತೀನಿ. ತಾವೆಲ್ಲರೂ ಕೂಡ ಆ ಸ್ಲೋಗನ್ ಅನ್ನ ಮತ್ತೆ ಪುನರ್ ಮುಖಾಂತರ ನಾವು ಮೆರವಣಿಗೆಯನ್ನ ಶುರು ಮಾಡೋಣ. ನಾನು ಚಿನ್ನ ಕದ್ದವರು ಯಾರಪ್ಪ ಅಂತ ಹೇಳ್ತೀನಿ, ನೀವು ಸಂಘಿಗಳು ಸಂಘಿಗಳು ಅಂತ ಹೇಳ್ಬೇಕು. ಚಿನ್ನ ಕದ್ದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಬೆಳ್ಳಿ ಕದ್ದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಹುಂಡಿ ಹೊಡೆದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಕಾಣಿಕೆ ಕದ್ದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ವಿದ್ಯಾರ್ಥಿಗೆ ಹೊಡೆದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ರಾಮನಿಗೆ ದ್ರೋಹ ಬಗೆದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಹನುಮನಿಗೆ ದ್ರೋಹ ಬಗೆದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಚಿನ್ನ ಕದ್ದವರು ಯಾರಪ್ಪ? ಸಂಘಿಗಳು ಸಂಘಿಗಳು. ಬಿಜೆಪಿ ಕಳ್ಳರು, ಕಳ್ಳರು, ಬಿಜೆಪಿ ಕಳ್ಳರು, ಏನನ್ನು ಕದ್ದರು, ಏನನ್ನು ಕದ್ದರು, ಬಿಜೆಪಿ. ಈ ದಿವಸ ಮೈಸೂರಿನಲ್ಲಿ ಕೇಂದ್ರ ಸ್ಥಳದಲ್ಲಿ ಆಂಜನೇಯ ಟೆಂಪಲ್ನಿಂದ ಪ್ರಾರಂಭ ಆಗಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂವರೆಗೆ ನಾವು ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ. ನಮ್ಮ ನಗರ ಮತ್ತು ಗ್ರಾಮಾಂತರ ಪ್ರಚಾರ ಸಮಿತಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ
ನಾಯಕರು ಕೂಡ ಸಹಕಾರ ಮಾಡಿ, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ಸಹಕಾರ ಮಾಡಿ, ನಮ್ಮ ACCಯ ಕಾರ್ಯದರ್ಶಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಉದ್ದೇಶ ರಾಮನ ಹುಂಡಿಯನ್ನು ಕಳವು ಮಾಡಿದಂಥವರಿಗೆ ಕಠಿಣ ಸಜೆ ಆಗಬೇಕು. ಕೋಟ್ಯಾಂತರ ಭಕ್ತಾಭಿಮಾನಿಗಳ ಭಕ್ತಿ ಮತ್ತು ಶ್ರದ್ಧೆ ಭಾವನೆಗೆ ಏನು ಆಘಾತ ಆಗಿದೆ, ವಾಪಸ್ ಅವರ ಮೇಲೆ ಶಿಕ್ಷೆ ವಿಧಿಸುವುದರ ಮುಖಾಂತರ ಅವರ ಭಾವನೆಗೆ ಗೌರವ ಬರುವಂಥ ರೀತಿಯಲ್ಲಿ ಇರಬೇಕು. ಇವತ್ತು ಯಾವತ್ತೂ ಕೂಡ ರಾಜಕೀಯದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕೀಯ ಇರಲಿ ಕೂಡದು. ಇವತ್ತು ಧರ್ಮವನ್ನು ರಾಜಕೀಯಕ್ಕೆ ತಂದು ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಇವತ್ತು ಓಟು ಗಿಟ್ಟಿಸಿಕೊಳ್ಳುವಂಥ BJPಯವರು ಇಷ್ಟೊಂದು ಕೋಟ್ಯಾಂತರ ಜನರ ಭಕ್ತಾಭಿಮಾನಿಗಳ ಭಾವನೆಗೆ ಧಕ್ಕೆ ಆದಂಥ ಸಮಯದಲ್ಲಿ ಒಂದು ಶಬ್ದ ಕೂಡ ಅವರು ಮಾತಾಡ್ತಾ ಇಲ್ಲ. ನಿಮಿಷ ಮೋದಿಯವರು ನಾ ಕಾವುಂಗ ನೈ ಕಾಣೆ ದೂಂಗ ಅಂತ ಹೇಳಿದರು. ನಿಮಿಷ ಹುಂಡಿಯನ್ನೇ ಕಳವು ಮಾಡಿದ ನಂತರ ಇನ್ನೇನು ಉಳಿದಿದೆ? ರಾಮದೇವರ ಹುಂಡಿಯನ್ನೇ ಕಳವು ಮಾಡಿದ ನಂತರ ಇನ್ನೇನು ಉಳಿದಿದೆ? ಚೌಕಿದಾರ ಅಂತ ಹೇಳಿದರು. ಚೌಕಿದಾರರೇ ಇವತ್ತು ಕಳವು ಮಾಡುವಂಥ ಪ್ರಸಂಗ ಬಂದರೆ ಇವತ್ತು ಅವರ ಶಿಷ್ಯರುಗಳು ಚಂಪತ್ ರಾಯ್ ಅಂತ ಹೇಳಿದ್ದಾರೆ. ಅವರು ಹೇಳ್ತಾರೆ ಇವತ್ತು ಮೋದಿಯವರು ಅಂತ ಹೇಳಿದರೆ ಮಹಾವಿಷ್ಣುವ ಪ್ರತಿರೂಪ ಅಂತ ಹೇಳ್ತಾರೆ. ಇವತ್ತು ಅಂಥವರನ್ನು ಈ ಟ್ರಸ್ಟ್ನಲ್ಲಿ ಹಾಕಿ ಯಾರೋ ಅಮಾಯಕರ ಮೇಲೆ ಇವತ್ತು FIR ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾದಂಥ ಬಣ್ಣ ಬೆಳಕಿಗೆ ಬರಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಅದನ್ನೇ ಇವತ್ತು ಮುಂದಕ್ಕೆ ಇವತ್ತು ಟ್ರಸ್ಟಿ ನೇಮಕಾತಿ ಇದ್ದಂಥ ಟ್ರಸ್ಟಿಯನ್ನು ಬರ್ಖಾಸ್ತು ಮಾಡಬೇಕು. ಇವತ್ತು ಟ್ರಸ್ಟಿ ನೇಮಕಾತಿ ಆಗುವಂಥ ಸಮಯದಲ್ಲಿ ಮಹಾಸ್ವಾಮಿ ಶಂಕರಾಚಾರ್ಯ ಅವರನ್ನು ಕೂಡ ಒಳಪಟ್ಟು ಟ್ರಸ್ಟಿ ನೇಮಕಾತಿ ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯಪಡಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ. ನ್ಯಾಯಾಧೀಶರ ಮುಖಾಂತರ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಖಾಂತರ ಇವತ್ತು ತನಿಖೆ ಆಗಬೇಕು, ಅವರ ಸುಪರ್ದಿಯಲ್ಲಿ ತನಿಖೆ ಆಗುವಂಥ ಕೆಲಸ ಕಾರ್ಯ ಆಗಬೇಕು, ಸತ್ಯಾಂಶ ಹೊರಗಡೆ ಬರಬೇಕು ಅಂತ ಒತ್ತಾಯ ಮಾಡುವಂಥ ಕೆಲಸ ಕಾರ್ಯ ಮಾಡ್ತೇವೆ. ನೀಟ್ ಪರೀಕ್ಷೆಯ ಒಂದು ವಿಚಾರದಲ್ಲಿ ಏನು ದೌರ್ಜನ್ಯ ಮಾಡಿದ್ದಾರೆ, ಈ ದೇಶದ 65% ಯುವಕ ವಿದ್ಯಾರ್ಥಿಗಳು ತಲೆ ತಗ್ಗಿಸುವಂಥ ಕೆಲಸ ಕಾರ್ಯವನ್ನು ಏನು ಮಾಡಿದ್ದಾರೆ, ಇವತ್ತು ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ಸರ್ವಾಧಿಕಾರಿ ರೀತಿಯಲ್ಲಿ ದೌರ್ಜನ್ಯವನ್ನು ಏನು ಮಾಡಿದ್ದಾರೆ, ಅದಕ್ಕೆ ತಕ್ಕ ಶಾಸ್ತಿ ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ಸಚಿವ ಪ್ರಧಾನರವರು ಆದಷ್ಟು ಶೀಘ್ರವಾಗಿ ರಾಜೀನಾಮೆಯನ್ನು ಕೊಡಬೇಕು. ಅದೇ ರೀತಿಯಾಗಿ ಏನು ಮೋದಿಯವರು ಮತ್ತು ಅಮಿತ್ ಶಾ ಇವತ್ತು ಅಮಾಯಕ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವರ ಮೇಲೆ ಕೇಸ್ ದಾಖಲು ಮಾಡುವಂಥದ್ದು, ಲಾಠಿ ಚಾರ್ಜ್ ಮಾಡುವಂಥದ್ದು, ಅದೇ ರೀತಿಯಾಗಿ ಅಶ್ರುವಾಯು ಮಾಡುವಂಥದ್ದು, ಒಬ್ಬ ಉಗ್ರಗಾಮಿಗಳಿಗೆ ಮಾಡುವಂಥ ವರ್ತನೆಯನ್ನು ಇವತ್ತು ಮೋದಿಯವರ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ಅದಕ್ಕೋಸ್ಕರ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಒತ್ತಾಯವನ್ನು ತರೋದರ ಮುಖಾಂತರ ನಮ್ಮ ಅಭಿಯಾನ SIR ಮುಖಾಂತರ ಏನು ಇವತ್ತು ಪ್ರಕ್ರಿಯೆ ನಡೀತಾ ಉಂಟು. ರಾಮ ಹುಂಡಿಯನ್ನು ಕಳವು ಮಾಡಿದಂಥವರು ಮುಂದಕ್ಕೆ ನಿಮ್ಮ ಓಟಿನ ಹಕ್ಕನ್ನು ಕಳವು ಮಾಡದೆ ಇರುವರೇ ಅನ್ನುವಂಥ ರೀತಿ ಜಾಗೃತಿ ವಹಿಸುವಂಥ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ವಿ. ಸಾಧಾರಣ ಇವಾಗಲೇ 10-20 ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೈಸೂರಿನಲ್ಲಿ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ವಿಜಯ್ ಕುಮಾರ್ರವರು, ನಮ್ಮ ಮೂರ್ತಿರವರು, ನಮ್ಮ ACC ಕಾರ್ಯದರ್ಶಿಗಳು, ನಮ್ಮ ಇಬ್ಬರು ಅರಸರವರು ನೇತೃತ್ವದಲ್ಲಿ, ಅದೇ ರೀತಿಯಾಗಿ ರವಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡಿಕೊಂಡು ತಮಗೆಲ್ಲ ಶುಭ ಇದೆ. ಮುಂದಿನ ದಿವಸ 100ಕ್ಕೆ 100 ಪಾಲು ಕೂಡ ಇವತ್ತು ಮೋದಿಯವರ ಸರ್ಕಾರ ಭಸ್ಮಾಸುರ ರೀತಿಯಲ್ಲಿ ಆಗಿದೆ. ಇವತ್ತು ಭಸ್ಮಾಸುರನೇ ಇವತ್ತು ನನಗೆ ಬೆಂಕಿ ಹಿಡಿಯುವಂಥ ಒಂದು ಸನ್ನಿವೇಶ ದೇಶದಲ್ಲಿ ಇವತ್ತು ಕಾಣಬಹುದು. ಅದಾಗಿದೆ, ನೇಪಾಳದಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿದೆ, ಅಥವಾ ಇತರ ಅನೇಕ ರಾಷ್ಟ್ರಗಳಲ್ಲಿ ಆಗಿದೆ. ಯುವ ಜನರ ಕಿಚ್ಚಿನ ಎದುರುಗಡೆ ಯಾವುದು ಕೂಡ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ದಿನಗಳು ನಾವು ಕಾದಿದ್ದೇವೆ ಅಂತ ಹೇಳಿ ಸಮಯ ಹೇಳಿಕೊಂಡು ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಈ ದಿನ ತಾವೆಲ್ಲರೂ ನೋಡ್ದಂಗೆ ನಾವು ಮೈಸೂರು ನಗರ ಕಾಂಗ್ರೆಸ್ ಮತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಎರಡೂ ಸೇರಿದಂತೆ ಇವತ್ತು ಏನು ಆಂಜನೇಯ ಸ್ವಾಮಿಯ ಒಂದು ಕೋಟೆ ಆಂಜನೇಯ ಸ್ವಾಮಿಯ ಆವರಣದಿಂದ ಹಿಡಿದು ಇವತ್ತು ಗಾಂಧಿ ಪ್ರತಿಮೆವರೆಗೂ ಉಗ್ರವಾದಂಥ ಒಂದು ಪಂಜಿನ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕಾದರೂ ತಮಗೆ ಗೊತ್ತಿರಂಗೆ ಕಾರಣ ಇಷ್ಟೇ.
ಏನು ಶ್ರೀರಾಮನ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆನ ಬಿಜೆಪಿಯವರು ವಸೂಲಿ ಮಾಡಿದ್ದಾರೆ. ಆ ಕೇವಲ ದೇಣಿಗೆನ ಇವರಿಗೆ ಕಾಪಾಡ್ಕೊಳ್ಳೋಕ್ಕಾಗದೆ ಇವತ್ತು ಕಳ್ತನ ಮಾಡತಕ್ಕಂಥ ಒಂದು ಹೀನಾಯ ಕೃತ್ಯಕ್ಕೆ ಇವರು ಕೈ ಹಾಕಿದ್ದಾರೆ. ಹಾಗಾಗಿ ಇಡೀ ಒಂದು ಶ್ರೀರಾಮನ ಹೆಸರು ಹೇಳ್ಕೊಂಡು ದೇವರ ಹೆಸರಲ್ಲಿ ಇವರು ಏನು ಕಳ್ತನ ಮಾಡಿದ್ದಾರೆ, ಈಗಿರತಕ್ಕಂಥ ಸಂದರ್ಭದಲ್ಲಿ ಇವರು ಜನರ ದುಡ್ಡನ್ನು ಯಾವ ರೀತಿ ಲೂಟಿ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇಡೀ ಇವತ್ತು ಭಾರತ ದೇಶದ ಪ್ರಜೆಗಳ ಮುಂದೆ, ವಿಶೇಷವಾಗಿ ಹಿಂದೂಗಳ ಮುಂದೆ ಇವತ್ತು ಎದ್ದು ಕಾಣ್ತಾ ಇದೆ. ಹಾಗಾಗಿ ಜೊತೆಗೆ ಸಾಲದು ಅನ್ನತಕ್ಕಂಥದ್ದು ವಿದ್ಯಾರ್ಥಿಗಳು ಏನು ನೀಟ್ ಪ್ರಶ್ನೆ ಪತ್ರಿಕೆ ಒಂದು ಸೋರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಲಾಠಿ ಚಾರ್ಜ್ ಮಾಡತಕ್ಕಂಥ ಒಂದು ಕೆಲಸ ಮಾಡಿ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಇದರ ಎರಡರ ವಿರುದ್ಧ ಕೂಡ ನಾವಿವತ್ತು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಶ್ರೀರಾಮನ ಹಣ ಕದ್ದವ, ಉಂಡಿ ಹಣ ಕದ್ದವರು ಮತ ಕಳ್ಳತನ ಮಾಡದೇ ಇರುವರ ಅನ್ನೋ ಒಂದು ಕಾನ್ಸೆಪ್ಟ್ನ ನಮಗೆ ಪ್ರಚಾರ ಸಮಿತಿಯಿಂದ ನಮ್ಮ KPCC ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸರ್ಕೆ ಅವರು ನಮಗೆ ಕೊಟ್ಟಿದ್ದರು. ಆ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕಾರಿ ಸಮಿತಿ ವತಿಯಿಂದ ನಾವು ಮಾತಾಡಿದಾಗ ಇದನ್ನು ನಾವು ನಗರದ ಮಟ್ಟದಲ್ಲೇ ಮಾಡಬೇಕು, ಇದನ್ನು ಬೇಡ ಅಂತ ರೀತಿಯಲ್ಲಿ ಇವತ್ತು ನಗರ ಮಟ್ಟದ ನಮ್ಮ ಕಾರ್ಯಕರ್ತರುಗಳು ನಮ್ಮ ಸಮಿತಿಯ ಸಹಯೋಗಿಗಳ ಜೊತೆಯಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ. ಏನಿವತ್ತು ಉಂಡಿ ಹಣ ಕದ್ದರು, ಏನು 1989ರಲ್ಲಿ ಎಲ್ಲ ಹಳ್ಳಿಗಳಲ್ಲಿವೆ ಪ್ರತಿಯೊಬ್ಬ ಜನ ಮನೆಗಳಿಗೆ ಹೋಗಿ ಇಟ್ಟಿಗೆಗಳು ಅವ್ರ ಕೈಲಿ ಸಹಾಯನ ಎಲ್ಲ ಜನ ಕೊಟ್ಟಿದ್ರು. ಆ ದುಡ್ಡನ್ನು ಸಹ ಯಾವುದೇ ರೀತಿಯಲ್ಲಿ ನಮ್ಮ ಶ್ರೀರಾಮ ಮಂದಿರ ಕಟ್ಟಕ್ಕೆ ಇವುಗಳು ಉಪಯೋಗಿಸ್ಕೊಳ್ಳಿಲ್ಲ. ಅದಾದ ನಂತರ ಸರ್ಕಾರದಿಂದ ಹಣನ 3,500 ಕೋಟಿ 4,000 ಕೋಟಿ ಗಂಟೆ ತಗೊಂಡು ಅದರಲ್ಲಿ ಇವರು ರಾಮ ಮಂದಿರ ಕಟ್ಟಿ ಅದಾದ ನಂತರ ಇವತ್ತೇನು ತಿರ್ಗಾ ದಾನಿಗಳಿಂದ ಚಿನ್ನದ ಇಟ್ಟಿಗೆ ಇರ್ಬೋದು, ಬೆಳ್ಳಿ ಇಟ್ಟಿಗೆಗಳು, ಚಿನ್ನದ ಕಾಯಿನ್ಗಳು ಎಲ್ಲ ಉಂಡಿಗೆ ಬಂದಂಥ ಹಣ ಈಗ ಹೆಚ್ಚು ಉದ್ಘಾಟನೆ ಆದ ನಂತರ ಎಷ್ಟು ಬಂತು ಆ ಹಣನ ಯಾವುದೋ ಒಂದು ಲೆಕ್ಕನೂ ಕೊಡ್ದೇನೆ ಈ ರೀತಿಯಲ್ಲಿ ಅವರು ದುರುಪಯೋಗ ಪಡಿಸ್ಕೊತಾ ಬಂದಿರೋಂಥ ಏನು BJP ಸರ್ಕಾರ ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ರಾಮನ ಹಣನೇ ಕದ್ದು ರಾಮನ ಹಣದಿಂದ ಬಂದಂಥ 1900 ಬಂದಂಥ ಹಣಗಳನ್ನ ಏನು ಡೊನೇಷನ್ ರೂಪದಲ್ಲಿ ಕಲೆಕ್ಟ್ ಮಾಡಿದ್ರು ಆ ಹಣದಲ್ಲಿ ಇವರು ಚುನಾವಣೆಗಳನ್ನ ನಡೆಸ್ಕೊಂಡು ಚುನಾವಣೆ ಇವತ್ತು ಏನು BJP ಖರ್ಚು ಮಾಡಿದೆ ಅದು ನಮ್ಮ ಹಿಂದೂ ಜನಗಳದು ಹಣದಿಂದ ಅವರು ಮಾಡಿದ್ರು ಹೊರತು ಇವರು ಸ್ವಂತ ದುಡ್ಡಿಂದ ಮಾಡಲಿಲ್ಲ. ಇವರು ನಮ್ಮ ಜನಗಳದ್ದು ದುಡ್ಡನ್ನ ಕಲೆಕ್ಷನ್ ಮಾಡಿ ಆ ದುಡ್ಡು ದಾನಿಗಳಿಂದ ಬಂದಂಥ ಹಣದಲ್ಲಿ ಇವರು ಚುನಾವಣೆ ನಡೆಸ್ತಿರೋ ಹೊರತು ಇವರು ಇನ್ನೇ ಸ್ವಂತ ಬೇರೆ ಇರಲಿಲ್ಲ ಬರಲಿಲ್ಲ. ಇವರು ಆ ಹಣದಲ್ಲಿ ಬಂದಂಥ ನಂತರವೇ ಇವರು ಸರ್ಕಾರನ ನೀಟಾಗಿ ನಡೆಸ್ತೇನೆ ಹಣ ಬಂದಂಥ ಹಣದಲ್ಲಿ ಏನು ಉಂಡಿಗೆ ಬಂದಂಥ ಹಣದನ್ನ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತೇನೆ ಸಾವಿರಾರು ಕೋಟಿನ ಇವತ್ತು ತಿಂದು ತೇಗ್ತಾ ಇದ್ರು. ಅದ್ರ ಬಗ್ಗೆ ಕ್ರಮ ಕೈಗೊಳ್ದೇನೆ ಇದರಲ್ಲಿ ಕೇಂದ್ರ ಸರ್ಕಾರ ಶಾಮೀಲಾಗಿರೋದು ಖಂಡಿತವಾಗಿ ಆಗ್ತಾ ಇದೆ. ನಾವು ಏನು ಮೈಸೂರು ನಗರ ಜಿಲ್ಲಾ ಪ್ರಚಾರ ಸಮಿತಿ ವತಿಯಿಂದ ಇವತ್ತು ಕದ್ದಂಥವ್ರಿಗೆ ಕಳ್ಳತನದ ಬಿರುದನ್ನು ಅವ್ರಿಗೆ ನೀಡಿ ದೇಶದ್ರೋಹಿಗಳು ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು ಹೊರತು ಬೇರೆ ಏನು ಅವರ BJP ಹೆಸರು ಯಾರು ಅವ್ರ ವಿರುದ್ಧ ಹೇಳ್ತಾರೆ ಅವ್ರನ್ನ ಗಡೀಪಾರು ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅದನ್ನ ನಾನು ಧಿಕ್ಕರಿಸಿ ನಾನು ಹೇಳ್ತಾ ಇದ್ದೀನಿ. BJP ಅವರೇ ಇವತ್ತು ನಮ್ಮ ದೇಶದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ಅವ್ರನ್ನ ನಾವು ಇವತ್ತು ಏನು ಯುವಕರುಗಳಿಗೆ ಇವತ್ತು ಏನು ನೀಟ್ ಎಕ್ಸಾಮಲ್ಲಿ ಇವತ್ತು ವಿದ್ಯಾರ್ಥಿಗಳು 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಅದ್ರ ಬಗ್ಗೆ ಕಾಳಜಿ ಇಲ್ಲದಂತೆ ಇವತ್ತು ಮೋದಿಯವರು ಆರಾಮಾಗಿ ಏನೂ ನಡೆದಿಲ್ಲ. ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾಂತ್ವನ ಹೇಳ್ದೇನೆ ಅವ್ರಿಗೆ ಧೈರ್ಯ ತುಂಬ್ದೇನೆ ಇವತ್ತವರೆಗೆ ಅವರು ಆದ ನಂತರ ಧೈರ್ಯ ಒಂದು ಪ್ರೆಸ್ ಮೀಟ್ ಮಾಡಿ ಧೈರ್ಯ ತುಂಬದೆ ಇಂಥ ಅವಿವೇಕಿ ದೇಶದ್ರೋಹಿ ಪ್ರಧಾನಮಂತ್ರಿನ ನಾವು ಇತಿಹಾಸದಲ್ಲೂ ನೋಡಿಲ್ಲ, ಮುಂದೆ ಅಂತೂ ನಾವು ನೋಡಲ್ಲ ಅನ್ನೋದನ್ನು ನಾನು ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಎಲ್ಲ ನಾಯಕರುಗಳಿಗೆ ಎಲ್ಲ ಅಭಿನಂದಿಸ್ತಾ ನಮಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ BJP ಅವರಿಗೆ ಮುಂದಿನ ದಿನ ತಕ್ಕಪಾಠ ಕಲಿಸ್ತಾರ ಜರುತ್ತೆ. ಖಂಡಿತ ಇವತ್ತು ವಿದ್ಯಾರ್ಥಿಗಳಿಗೆ ನೊಂದಿರೋ ಇದರಲ್ಲಿ ನಮ್ಮ ಬಡ ಜನತೆಗಳು ರೈತರಿಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಕೊಡ್ತಾರೆ ಅಂತ ತೊಂದರೆಗಳಿಂದ BJPಗೆ ತಕ್ಕ ಪಾಠ ಕಲಿಸ್ತಾರೆ. ಏನು ಇವತ್ತು BJP ಹಣಕ್ಕೋಸ್ಕರ ಅವರು ಸರ್ಕಾರ ನಡೆಸ ಅವರ ಖಜಾನೆ ಅವರ ಕಚೇರಿಗಳನ್ನ ನಾವು ಕಾಂಗ್ರೆಸ್ ಪಕ್ಷ 60 ವರ್ಷ ಮಾಡಿ ನಾವು ಸರ್ಕಾರ ಮಾಡಿದ್ರು. ಇವತ್ತು ನಮ್ಮ ಹತ್ರ ಯಾವುದೇ ರೀತಿಯಾದ ಸರ್ಕಾರದ ಆಸ್ತಿ ಇಲ್ಲ, ಕಾಂಗ್ರೆಸ್ ಪಕ್ಷದ ಆಸ್ತಿ ಇಲ್ಲ. ಇವತ್ತು ಅವರು ಮಾಡಿದಂಥ 10 ವರ್ಷದಲ್ಲಿ 206 ಕೋಟಿನ ಆಸ್ತಿ ಮಾಡಿದ್ದಾರೆ. ಇವತ್ತು ಜನ ಇದನ್ನೇ ತಿಳಿಬೇಕು. ಅವ್ರ ಅಭಿವೃದ್ಧಿ ಆದರೂ ಹೊರತು BJP ಪಕ್ಷದ ನಾಯಕರುಗಳ ಅಭಿವೃದ್ಧಿ ಆದರೂ ಹೊರತು BJP ಪಕ್ಷ ಅಭಿವೃದ್ಧಿ ಆಗಿದೆ ಹೊರತು ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗಿಲ್ಲ. ಏನು ನಮ್ಮ ನೆಹರು ಅವರು, ಇಂದಿರಾ ಗಾಂಧಿಯವರು, ಹಿಂದೆ ಆದಂಥ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು, PV ನರಸಿಂಹರಾವ್ ಅವರು,
ಮನಮೋಹನ್ ಸಿಂಗ್ ರವರು ಅವರಂತ ಮಾಡಿದಂಥ ಸಂಸ್ಥೆಗಳು ಕಟ್ಟಿದಂಥ ಸಂಸ್ಥೆಗಳನ್ನ ಇವರು ಮಾರಾಟಕ್ಕೆ ನಿಂತಿದ್ದಾರೆ ಹೊರತು ಇವರು ದೇಶ ಅಭಿವೃದ್ಧಿಯಲ್ಲಿ ನಿಂತಿಲ್ಲ. ಅದನ್ನು ಜನ ಮನಗಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಿ ಅವ್ರನ್ನ ಈಚೆಗೆ ಹಾಕ್ತಾರೆ ನಮ್ಮ ದೇಶದಿಂದ ಅನ್ನೋದು ನನಗೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.